ನಾನೀಗ ಯುದ್ಧವನ್ನು ಗೆದ್ದೆನೆಂದೇ ತಿಳಿಯಬಹುದು. ನನಗೀಗ ಪರಮಾನಂದವಾಗಿದೆ. ಬಾ, ಆನಂದವನ್ನು ಆಚರಿಸೋಣ. ಸುಲೋಚನಾ, ಏನಾಯಿತು ನಿನಗೆ? ನಾನು ಬಂದ ಕೂಡಲೇ ಸಂಭ್ರಮದಿಂದ ಬಂದು ಎದುರುಗೊಂಡು ಪ್ರೇಮಾಧಾರಗಳಿಂದ ನನ್ನನ್ನು ಸೇವಿಸುತ್ತಿದ್ದ ನೀನು ಹೀಗೇಕೆ ಮೌನವಾಗಿರುವೆ? ನಾನು ಬಂದರೂ ಹೀಗೇಕೆ ಬೆನ್ನು ತಿರುಗಿಸಿ ನಿಂತಿರುವೆ? ಏನಾಯಿತು? ಸುಲೋಚನಾ, ನೀನು ಅಳುತ್ತಿರುವೆಯಾ? ನನ್ನ ವೈರಿಯಾದ ರಾಮನನ್ನು ಅಳುವಿನಲ್ಲಿ ಮುಳುಗಿಸಿ ಸಂತೋಷದಿಂದ ನಾನು ಬಂದಾಗ ನನ್ನ ಮಡದಿಯಾದ ನೀನು ಅಳುತ್ತಿರುವೆಯಾ? ಹೇಳು ಸುಲೋಚನಾ, ನಿನ್ನ ಈ ಶೋಕಕ್ಕೆ ಏನು ಕಾರಣ? ನೀನು ದುಃಖ ಪಡುವಂತಹ ಕಾರಣ ಏನಾದರೂ ನಡೆಯುತ್ತೆ? ಹೇಳು ಸುಲೋಚನಾ. ನನ್ನ ಪತಿ ಸ್ತ್ರೀ ಹತ್ಯೆ ಮಾಡುತ್ತಾರೆಂದು ನಾನು ಕನಸು ಮನಸ್ಸಿನಲ್ಲಿಯೂ ಭಾವಿಸಿರಲಿಲ್ಲ. ಸ್ತ್ರೀ ಹತ್ಯೆ? ನಾನಾವ ಸ್ತ್ರೀ ಹತ್ಯೆ ಮಾಡಿರುವೆ? ರಣರಂಗದಲ್ಲಿ ಸೀತೆಯನ್ನು ವಧಿಸಿದ್ದು ಸ್ತ್ರೀ ಹತ್ಯೆ ಅಲ್ಲವೇ? ಓಹೋ, ಆ ವಿಷಯಕ್ಕೂ ನಿನ್ನ ದುಃಖ? ಸ್ತ್ರೀ ಹತ್ಯೆ ಮಹಾಪಾಪ. ನನ್ನ ಪತಿ ಅಂತ ಪಾಪ ಕಾರ್ಯವನ್ನು ಮಾಡಿದ ಮೇಲೆ ಸತಿಯಾದವಳು ಶೋಕ ಪಡದೆ ಸಂತೋಷ ಪಡಬೇಕೆ? ಸುಲೋಚನಾ, ಮೂರ್ಖಳಂತೆ ಮಾತನಾಡಬೇಡ. ನನ್ನನ್ನು ನೀನು ಪಾಪಿ ಎಂದು ಕರೆಯಬೇಡ. ನಾನು ಮಾಡಿದ್ದು ಸ್ತ್ರೀ ಹತ್ಯೆ ಅಲ್ಲ, ಶತ್ರುವಿನ ಹತ್ಯೆ. ಯುದ್ಧದಲ್ಲಿ ಶತ್ರು ಹತ್ಯೆ ಮಾಡುವುದು ಧರ್ಮವೇ ಹೊರತು ಅಧರ್ಮವಲ್ಲ. ಪತಿವ್ರತೆಯಾದ ಸೀತೆ ನಿಮ್ಮ ಶತ್ರುವೂ ಅಲ್ಲ, ಅವಳನ್ನು ವಧಿಸುವುದು ಧರ್ಮವೂ ಅಲ್ಲ. ಆ ರಾಮ ನನ್ನ ಶತ್ರು, ಸೀತೆ ಅವನ ಪತ್ನಿ. ರಾಮನನ್ನು ಮಣಿಸುವುದಕ್ಕಾಗಿ ನಾನು ಸೀತೆಯ ಹತ್ಯೆ ಮಾಡಿದ್ದೆ. ಯುದ್ಧದಲ್ಲಿ ಇಂಥ ತಂತ್ರಗಳನ್ನು ಬಳಸುತ್ತಲೇ ಇರಬೇಕಾಗುತ್ತದೆ. ಇಲ್ಲ, ಇದು ಯುದ್ಧ ತಂತ್ರವೆಂದು ಬಿಟ್ಟರೆ ಮಾಡಿದ ಪಾಪ ಮುಚ್ಚಿ ಹೋಗುವುದಿಲ್ಲ. ಸ್ತ್ರೀ ಹತ್ಯೆ ಮಾಡುವುದು ಧರ್ಮವಲ್ಲ. ಸಾಕು ಮಾಡು ನಿನ್ನ ಅಸಂಬದ್ಧ ಪ್ರಲಾಪ. ತಾಟಕಿ ಸ್ತ್ರೀ ಅಲ್ಲವೇ? ಅವಳನ್ನು ಆ ರಾಮ ಕೊಲ್ಲಲಿಲ್ಲವೇ? ನನ್ನ ಅತ್ತೆ ಶೂರ್ಪಣಕಿ ಸ್ತ್ರೀ ಅಲ್ಲವೇ? ಅವಳ ಕಿವಿ ಮೂಗುಗಳನ್ನು ಆ ಲಕ್ಷ್ಮಣ ಕತ್ತರಿಸಲಿಲ್ಲವೇ? ಅವರು ಮಾಡಿದ್ದು ಧರ್ಮವಾದರೆ ನಾನು ಮಾಡಿದ್ದು ಧರ್ಮವೇ. ಆ ತಾಟಕಿ ಶೂರ್ಪಣಕಿ ರಾಮನನ್ನು ಸಂಹರಿಸಲು ಮುಂದಾದರು. ತನ್ನನ್ನು ಕೊಲ್ಲಲು ಬಂದ ಶತ್ರುವನ್ನು ಸಂಹರಿಸುವುದಾಗಲಿ ಗಾಯಗೊಳಿಸುವುದಾಗಲಿ ಯುದ್ಧದ ಧರ್ಮವಾಗುತ್ತದೆ. ಆದರೆ ಪತಿವ್ರತೆಯಾದ ಸೀತೆ ಅಶೋಕವನದಲ್ಲಿ ತನ್ನ ಪಾಡಿಗೆ ತಾನಿದ್ದಳು. ಯಾರ ವಿರುದ್ಧವೂ ಯುದ್ಧ ಮಾಡುತ್ತಿರಲಿಲ್ಲ. ಅಂತವಳನ್ನು ರಣರಂಗಕ್ಕೆ ಕರೆದೊಯ್ದು ವಧಿಸಿದ್ದು ಧರ್ಮವಲ್ಲ, ಧರ್ಮವಲ್ಲ, ಧರ್ಮವಲ್ಲ. ಸುಲೋಚನಾ, ಮುಚ್ಚು ಬಾಯಿ. ನನಗೆ ಧರ್ಮದ ಪಾಠವನ್ನು ಹೇಳಲು ಬರಬೇಡ. ನಾನು ಹೇಳುವ ಧರ್ಮವನ್ನು ಕೇಳು. ಸತಿಯಾದವಳು, ಪತಿವ್ರತೆಯಾದವಳು ತನ್ನ ಗಂಡ ಏನೇ ಮಾಡಿದರೋ ಅದನ್ನೇ ಧರ್ಮವೆಂದು ತಿಳಿಯಬೇಕು. ಗಂಡನ ಸಂತೋಷವನ್ನೇ ತನ್ನ ಸಂತೋಷವೆಂದು ತಿಳಿಯುವುದು ಪತ್ನಿಯಾದವಳ ಧರ್ಮ. ಆ ಧರ್ಮವನ್ನು ಮೊದಲು ಪಾಲಿಸು, ಇಲ್ಲವಾದರೆ ನೀನು ಧರ್ಮಭ್ರಷ್ಟವಾಗುತ್ತೀಯ. ಎಚ್ಚರ. ಸಹೋದರ, ಏಳು ಸಹೋದರ, ಎದ್ದೇಳು. ನೀನು ಹೀಗೆ ಪ್ರಜ್ಞೆ ತಪ್ಪಿ ಮಲಗಿದ್ದರೆ ನಮ್ಮೆಲ್ಲರ ಚೈತನ್ಯವೆಲ್ಲ ಉಡುಗಿ ಹೋಗುತ್ತದೆ. ಏಳು ಸಹೋದರ, ಎದ್ದೇಳು. ಏಳು ಸಹೋದರ. ಸಹೋದರ, ರಾಮಚಂದ್ರ, ನಮ್ಮೆಲ್ಲರ ಧೈರ್ಯ ಚೈತನ್ಯ ನೀನೇ ಹೀಗೆ ಧೈರ್ಯಗೆಟ್ಟರೆ ನಮ್ಮೆಲ್ಲರ ಜಂಗಾಬಲವೇ ಉಡುಗಿ ಹೋಗುತ್ತದೆ.
ಧೈರ್ಯ ತಂದುಕೋ ರಾಮಚಂದ್ರ, ಧೈರ್ಯ ತಂದುಕೋ. ಹನುಮಂತ, ಆ ಇಂದ್ರಜಿತು ನನ್ನ ಸೀತೆಯನ್ನು ಹತ್ಯೆ ಮಾಡಿಬಿಟ್ಟನೆ. ಪ್ರಭು ರಾಮಚಂದ್ರ, ಆ ಕ್ರೂರ ಕಾರ್ಯವನ್ನು ತಡೆಯಲು ಅಸಮರ್ಥನಾದ ನನ್ನನ್ನು ದಯಮಾಡಿ ಕ್ಷಮಿಸಬೇಕು. ಸೀತೆ ನನ್ನ ಪ್ರಾಣ ಪ್ರಿಯ, ಕೊನೆಗೂ ನೀನು ನನ್ನ ಪಾಲಿಗೆ ಇಲ್ಲವಾಗಿ ಬಿಟ್ಟೆಯ. ಈ ಮಹಾ ಸೈನ್ಯದೊಂದಿಗೆ ಬಹು ಪ್ರಯಾಸದಿಂದ ಸಾಗರವನ್ನು ದಾಟಿ ಇಲ್ಲಿಗೆ ಬಂದದ್ದು ವ್ಯರ್ಥವಾಗಿ ಹೋಯ್ತೆ. ನಿನ್ನನ್ನು ಉಳಿಸಿಕೊಳ್ಳಲಾಗದ ನನ್ನ ಪರಾಕ್ರಮದಿಂದ ಏನು ಪ್ರಯೋಜನ ವೈದೇಹಿ? ನಿನ್ನನ್ನು ಬಿಡಿಸಿಕೊಳ್ಳಲಾಗದ, ನನ್ನ ಪ್ರತಿಜ್ಞೆಯನ್ನು ಉಳಿಸಿಕೊಳ್ಳಲಾಗದ ನಾನು ಬದುಕಿದ್ದರೆ ಏನು ಪ್ರಯತ್ನ ವೈದೇಹಿ? ಏನು ಪ್ರಯತ್ನ? ಸೀತೆ, ಸೀತೆ, ರಾಮಚಂದ್ರ, ಸಹೋದರ, ಸಹೋದರ, ಇಂದ್ರನ ಗರ್ವ ಭಂಗಿಸಿದ ಇಂದ್ರಜಿತ್ ಪ್ರಭುಗಳಿಗೆ ಪ್ರಣಾಮಗಳು. ಎಲೈ ದೂತ, ಇಂದ್ರನ ಗರ್ವ ಭಂಗ ಮಾಡಿದ್ದು ಹಳೆಯ ಕತೆ. ಈಗ ನಾನು ಆ ರಾಮನ ಗರ್ವ ಭಂಗ ಮಾಡಿ ಬಂದಿದ್ದೇನೆ, ಅದರ ಪ್ರಶಂಸೆಯನ್ನು ಮಾಡು. ಹೌದೇ ಪ್ರಭು, ನೀವು ಆ ರಾಮನ ಗರ್ವಭಂಗ ಮಾಡಿ ಬಂದಿರಾ? ಮಾತ್ರವಲ್ಲ ದೂತ, ಸಮಸ್ತ ವಾನರ ಸೈನ್ಯದ ಗರ್ವವು ಅಡಗಿ ಹೋಗಿದೆ. ನಾನು ಆ ಸೀತೆಯ ಶಿರಚ್ಛೇದನ ಮಾಡಿದನೆಂದು ಆ ರಾಮ ಲಕ್ಷ್ಮಣ ವಾನರ ಸೈನ್ಯವು ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದೆ. ಇನ್ನು ಆ ರಾಮ ಪಾಪ ಅವನು ಜೀವಂತವಾಗಿರಲು ಸಾಧ್ಯವೇ ಇಲ್ಲ. ಭಲೆ 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 ಭಲೆ, ರಾಮ ಗರ್ವ ಭಂಜಕ, ವಾನರ ಸೈನ್ಯ ಹಂತಕ, ಹಸಕಂಠ ಸಂಜಾತ, ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ನನಗೆ ಸಂತೋಷವಾಗಿದೆ ದೂತ, ಬಹಳ ಸಂತೋಷವಾಗಿದೆ. ಹೋಮಾಗ್ನಿಗೆ ಆಹುತಿ ನೀಡಿ ಅಗ್ನಿದೇವನನ್ನು ತೃಪ್ತಿಪಡಿಸಬೇಕು. ಅದಕ್ಕೆ ಬೇಕಾದ ಹವಿಸನ್ನು ಸಿದ್ಧ ಮಾಡು. ಈಗಾಗಲೇ ಸಿದ್ಧವಾಗಿದೆ ಪ್ರಭು. ಭಲೆ ದೂತ, ಭಲೆ. ನಿನ್ನ ಕಾರ್ಯ ತತ್ಪರತೆಯನ್ನು ನಾನು ಮೆಚ್ಚುತ್ತೇನೆ. ಸಿದ್ಧವಿರುವ ಎಲ್ಲವನ್ನು ತೆಗೆದುಕೊಂಡು ಬಾ, ಅಗ್ನಿಯನ್ನು ಪ್ರತಿಷ್ಠಾಪಿಸುತ್ತೇನೆ. ಅಪ್ಪಣೆ ಪ್ರಭು. ಸಹೋದರ, ಸಹೋದರ, ಏನಿದು? ಶ್ರೀರಾಮಚಂದ್ರನಿಗೆ ಏನಾಗಿದೆ? ರಾಮಚಂದ್ರ ಪ್ರಭು ಏಕೆ ಪ್ರಜ್ಞೆ ತಪ್ಪಿದ್ದಾರೆ? ನಾನು ಆ ರಾವಣನ ಯುದ್ಧದ ಮುಂಚಿದ ತಂತ್ರಗಳೇನನ್ನು ತಿಳಿಯುವ ಪ್ರಯತ್ನದಲ್ಲಿ ನಮ್ಮ ದೂತರಿಗೆ ಮಾತನಾಡಿ ಬರುವಷ್ಟರಲ್ಲಿ ಏನೋ ಅನಾಹುತವಾಗಿದೆಯಲ್ಲ. ರಾಮಚಂದ್ರ ಪ್ರಭು ಪ್ರಜ್ಞೆ ತಪ್ಪುವಂತ ಘಟನೆ ಏನು ನಡೆಯಿತು? ನೀವೆಲ್ಲ ಇಷ್ಟೊಂದು ದುಃಖ ಪಡಲು ಕಾರಣವೇನು? ಲಕ್ಷ್ಮಣ, ನೀನಾದರೂ ಹೇಳು, ರಾಮಚಂದ್ರ ಪ್ರಭು ಏಕೆ ಪ್ರಜ್ಞೆ ತಪ್ಪಿದ್ದಾರೆ? ಇವರೆಲ್ಲ ಏಕೆ ಇಷ್ಟೊಂದು ದುಃಖದಲ್ಲಿ ಮುಳುಗಿದ್ದಾರೆ? ವಿಭೀಷಣ, ನಿನಗೆ ವಿಷಯ ತಿಳಿಯದೆ ನನ್ನ ಸಹೋದರ ಮಿತಿ ಮೀರಿದ ದುಃಖದಿಂದ ಪ್ರಜ್ಞೆ ತಪ್ಪಲು ಕಾರಣವಾದ ಆ ಘಟನೆ ಏನೆಂದು ನಿನಗೆ ತಿಳಿಯದೆ ನಮ್ಮೆಲ್ಲರ ಸಂಕಟಕ್ಕೆ ಕಾರಣವಾದ ಆ ವಿಷಯ ನಿನಗೆ ಗೊತ್ತಿಲ್ಲವೇ? ಇಲ್ಲ ಲಕ್ಷ್ಮಣ, ರಣರಂಗದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿಯಲು ನಾನು ಪ್ರಯತ್ನ ಮಾಡಲಿಲ್ಲ. ಆ ರಾವಣ ಮತ್ತು ಇಂದ್ರಜಿತುವಿನ ಯುದ್ಧದ ಮುಂದಿನ ತಂತ್ರಗಳೇನೆಂದು ತಿಳಿದು ಶ್ರೀರಾಮಚಂದ್ರನಿಗೆ ತಿಳಿಸುವ ಆತುರದಲ್ಲಿ ಧಾವಿಸಿ ಬಂದೆ. ಇಲ್ಲಿ ನೋಡಿದರೆ ಶ್ರೀರಾಮ, ಲಕ್ಷ್ಮಣ, ಏನಾಯಿತು ಏನಾಯಿತೆಂದು ಹೇಳು. ವಿಭೀಷಣ, ಆ ಕ್ರೂರ ಇಂದ್ರಜಿತುವಿನಿಂದ ನನ್ನ ಅತ್ತಿಗೆ ಸೀತಾದೇವಿಯ ಹತ್ಯೆಯಾಗಿರುವ ವಿಷಯ ಹನುಮಂತನಿಂದ ಕೇಳಿದ ತಕ್ಷಣ ನನ್ನ ಸಹೋದರ ಪ್ರಜ್ಞೆ ತಪ್ಪಿದ. ಎಚ್ಚರಗೊಳಿಸಲು ಎಷ್ಟು ಪ್ರಯತ್ನ ಪಟ್ಟರೂ ಆ ಘೋರ ದುರಂತವನ್ನು ನೆನೆದು ಮತ್ತೆ ಮತ್ತೆ ಪ್ರಜ್ಞೆ ತಪ್ಪುತ್ತಿದ್ದಾನೆ. ಏನು? ಆ ಧೂರ್ತ ಇಂದ್ರಜಿತುವಿನಿಂದ ವೈದೇಹಿಯ ಹತ್ಯೆ?
ಅಸಂಭವ, ಅಸಂಭವ, ಇದು ಅಸಂಭವ, ಇದು ಅಸಂಭವ. ಪ್ರಭು, ಪ್ರಭು, ಪ್ರಣಾಮಗಳು. ಬಾ ಮಂಡೋದರಿ, ಬಾ. ಸರಿಯಾದ ಸಮಯಕ್ಕೆ ಬಂದಿರುವೆ. ನನ್ನ ಸಂತೋಷದ ಸಮಯದಲ್ಲಿ ನೀನಿದ್ದರೆ ನನ್ನ ಸಂತೋಷ ಇಮ್ಮಡಿಯಾಗುತ್ತದೆ. ನಿಜ ಪ್ರಭು, ಪತಿಯ ಸಂತೋಷದಲ್ಲಿ ಸತಿಯು ಭಾಗಿಯಾದರೆ ಪತಿಯ ಸಂತೋಷವು ಇಮ್ಮಡಿಯಾಗುತ್ತದೆ, ಸತಿಯ ಸಂತೋಷವು ಇಮ್ಮಡಿಯಾಗುತ್ತದೆ. ಆದರೆ ಯಾವ ಕಾರಣಕ್ಕೆ ಪತಿಯು ಸಂತೋಷ ಪಡುತ್ತಿದ್ದಾನೋ ಅದೇ ಕಾರಣ ಸತಿಗೆ ದುಃಖದಾಯಕವಾಗಿದ್ದರೆ ಅವಳಿಗೆ ದುಃಖವಲ್ಲದೆ ಸಂತೋಷ ಉಂಟೆ ಪ್ರಭು. ಮಂಡೋದರಿ, ಏನು ಮಾತನಾಡುತ್ತಿರುವೆ? ನನ್ನ ಸಂತೋಷ ನಿನಗೆ ದುಃಖ ಉಂಟು ಮಾಡುತ್ತಿದೆಯೇ? ಹೌದು ಪ್ರಭು, ದುರಾದೃಷ್ಟವಶಾತ್ ನಿಮ್ಮ ಸಂತೋಷ ನನ್ನ ದುಃಖಕ್ಕೆ ಕಾರಣವಾಗುತ್ತಿದೆ. ಪತಿವ್ರತೆಯರ ಬಾಯಲ್ಲಿ ಬರುವ ಮಾತೇ ಇದು. ಮಹಾಪತಿವ್ರತೆ ಎಂದು ಹೆಸರಾದ ನೀನೇ ಹೀಗೆ ಮಾತನಾಡುತ್ತಿರುವೆಯಲ್ಲ. ಪತಿಯ ಸಂತೋಷದಲ್ಲಿ ಸುಖ ಕಾಣುವುದೇ ಪತಿವ್ರತೆಯ ಧರ್ಮ. ಪ್ರಭು, ಪತಿಯು ಧರ್ಮದ ಮಾರ್ಗದಲ್ಲಿ ನಡೆದು ಸಂತೋಷ ಪಟ್ಟರೆ ಅದಕ್ಕೆ ಸತಿಯಾದವಳು ಸಂತೋಷ ಪಡುವುದು ಉಚಿತವಾಗಿರುತ್ತದೆ. ಅದು ಅಧರ್ಮದ ಮಾರ್ಗದಿಂದ ಬಂದ ಸಂತೋಷವಾದರೆ? ಮಂಡೋದರಿ, ನೀನು ನನಗೆ ಧರ್ಮಗಳ ಬಗ್ಗೆ ಉಪದೇಶ ಮಾಡಲು ಬಂದಿದ್ದರೆ ಬಂದ ದಾರಿ ಹಿಡಿದು ಹೋಗು. ನಿನ್ನ ಉಪದೇಶದಿಂದ ನನ್ನ ಸಂತೋಷದ ಕ್ಷಣಗಳನ್ನು ಹಾಳು ಮಾಡಬೇಡ. ಪ್ರಭು, ಅಬಲೆಯಾದ ಸ್ತ್ರೀ ಹತ್ಯೆಯಿಂದ ಪಡೆದ ಸಂತೋಷ ವಿಕೃತ ಸಂತೋಷ. ಸ್ತ್ರೀ ಹತ್ಯೆ ಮಹಾಪಾಪ. ಆ ಪಾಪ ಕೃತ್ಯದಿಂದ ಸಂತೋಷ ಪಡುವುದು ಇನ್ನೂ ಹೆಚ್ಚಿನ ಪಾಪ. ಮಂಡೋದರಿ, ನೀನು ಯಾವ ಸ್ತ್ರೀ ಹತ್ಯೆಯ ವಿಷಯವನ್ನು ಮಾತನಾಡುತ್ತಿರುವೆ? ಏಕೆ ಪ್ರಭು, ರಣರಂಗದಲ್ಲಿ ನಿಮ್ಮ ಪುತ್ರ ಮಹಾಪತಿವ್ರತೆಯಾದ ಸೀತೆಯ ಹತ್ಯೆ ಮಾಡಿರುವುದು ನಿಮಗೆ ತಿಳಿದಿಲ್ಲವೇ? ತಿಳಿದಿದೆ, ತಿಳಿದಿದೆ. ಅದಕ್ಕೆ ಈ ಸಂತೋಷ. ಪ್ರಭು, ಅಂಥ ಪಾಪ ಕಾರ್ಯ ಮಾಡುವುದರಿಂದ ನಿಮ್ಮ ಪುತ್ರನನ್ನು ತಡೆಯದೆ ಸಂತೋಷ ಪಡುವುದು ಧರ್ಮವೋ ಅಧರ್ಮವೋ? ನನ್ನ ಪುತ್ರ ರಾಮನ ಪರಾಭವಕ್ಕೆ ಏನು ಬೇಕೋ ಅದನ್ನೇ ಮಾಡಿದ್ದಾನೆ. ಅದರ ಬಗ್ಗೆ ನೀನು ಚಿಂತಿಸುವ ಅಗತ್ಯವಿಲ್ಲ. ಇದೇನು ಪ್ರಭು, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಸ್ತ್ರೀ ಹತ್ಯೆಯಂತ ಮಹಾಪಾಪ ಕಾರ್ಯ ಮಾಡಿದರೂ ಚಿಂತಿಸುವ ಅಗತ್ಯವಿಲ್ಲವೆಂದು ಹೇಳುತ್ತಿರುವಿರಿ. ಅಂಥ ಪಾಪಿ ನನ್ನ ಮಗನಾಗಿ ಹುಟ್ಟಿದನಲ್ಲ ಎಂದು ನನಗೆ ದುಃಖವಾಗುವುದಿಲ್ಲವೇ? ಅಂಥ ಮಗನ ತಾಯಿ ಎಂದು ನನಗೆ ನಾಚಿಕೆ ಅಪಮಾನಗಳಿಂದ ತಲೆ ತಗ್ಗಿಸುವಂತಾಗಲಿಲ್ಲವೇ? ಮಂಡೋದರಿ, ಅವಿವೇಕಿಯಂತೆ ಮಾತನಾಡಬೇಡ. ಕಾಟಕಿಯನ್ನು ಕೊಂದು ಸ್ತ್ರೀ ಹತ್ಯೆಯ ಮಹಾಪಾಪದ ಕಾರ್ಯವನ್ನು ರಾಮನೇ ಮೊದಲು ಮಾಡಿದ್ದಾನೆ. ಸ್ತ್ರೀ ಹತ್ಯೆ ಮಹಾಪಾಪವಾದರೆ ನನ್ನ ಸೋದರಿ ಶೂರ್ಪನಿಕೆ ಅಂಗಭಂಗವನ್ನು ಮಾಡಿ ಆ ಪಾಪದ ಕಾರ್ಯವನ್ನು ಲಕ್ಷ್ಮಣನು ಮಾಡಿದ್ದಾನೆ. ಅವರು ಮಾಡಿದ್ದು ಮಹಾಧರ್ಮ ಕಾರ್ಯ, ನನ್ನ ಪುತ್ರ ಮಾಡಿದ್ದು ಮಹಾಪಾಪ ಕಾರ್ಯವೋ?
ಸೀತೆಯ ಹತ್ಯೆ ಪಾಪವಲ್ಲ, ಅದು ಯುದ್ಧ ತಂತ್ರ. ನಿಮ್ಮ ತರ್ಕದಿಂದ ಸೀತೆಯ ಹತ್ಯೆಯನ್ನು ಸಮರ್ಥಿಸಲಾಗುವುದಿಲ್ಲ ಪ್ರಭು. ನಾನು ಯಾರಿಗೂ ಸಮರ್ಥನೆ ನೀಡಬೇಕಾಗಿಲ್ಲ, ಯಾರಿಗೂ ಉತ್ತರ ಹೇಳಬೇಕಾಗಿಲ್ಲ. ನನ್ನ ಪುತ್ರ ಸರಿಯಾದ ಕಾರ್ಯವನ್ನೇ ಮಾಡಿದ್ದಾನೆ, ಅದಕ್ಕೆ ನಾನು ಸಂತೋಷ ಪಡುತ್ತೇನೆ. ನಿನಗೆ ಸಂತೋಷವಾಗದಿದ್ದರೆ ಸುಮ್ಮನೆ ಹೊರಟು ಹೋಗು. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ